ಕೆಟ್ಟ ಜನರೊಂದಿಗೆ ಗೆಳೆತನ ಮಾಡುವುದಕ್ಕಿಂತ ಒಂಟಿಯಾಗಿರುವುದು ಎಷ್ಟೋ ಒಳ್ಳೆಯದು. ಇದೇ ಸರಿಯಾದ ಯೋಚನೆ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದನ್ನು ಯೋಚನೆ ಮಾಡುವುದನ್ನು ಬಿಟ್ಟರೆ ತಿಳಿದುಕೊಳ್ಳಿ. ಆ ದಿನದಿಂದ ಜೀವನವನ್ನು ಆನಂದಿಸುವುದನ್ನು ಕಲಿತುಕೊಳ್ಳುತ್ತೀರಿ. ಪ್ರಾಮಾಣಿಕ ವ್ಯಕ್ತಿಯೊಂದಿಗೆ ಮಾಡಿದ ಮೋಸ ನೀವು ಹಾಳಾಗುವ ಎಲ್ಲ ಬಾಗಿಲನ್ನು ತೆಗೆದು ಬಿಡುತ್ತೆ. ಎಷ್ಟೇ ದೊಡ್ಡ ಚದುರಂಗದಾಟದ ಆಟಗಾರನಾಗಿದ್ದರೂ ಕೂಡ ಯಾವ ಸಂಬಂಧ ನಿಮ್ಮ ಸ್ವಾಭಿಮಾನ ಕಿತ್ತುಕೊಳ್ಳುತ್ತೋ ಅದು ಸಂಬಂಧವಲ್ಲ, ಉಸಿರುಗಟ್ಟಿಸುವ ಸಂಬಂಧವಾಗುತ್ತೆ. ಯಾವ ಪ್ರೀತಿಯಲ್ಲಿ ಗೌರವವಿಲ್ಲವೋ ಅದು ಪ್ರೀತಿಯಲ್ಲ, ಅದು ಒಂದು ರೀತಿಯ ಹಿಂಸೆ ಆಗುತ್ತೆ. ಯಾವಾಗಲೂ ಯಾರನ್ನು ಅವರು ಕಳೆದು ಹೋದ ಕಾಲದ ಮೇಲೆ ಅಳೆಯಬೇಡಿ. ಯಾಕೆಂದರೆ ಜನರು ಕಲಿಯುತ್ತಾರೆ, ಬದಲಾಗುತ್ತಾರೆ ಮತ್ತು ಮುಂದೆ ಸಾಗುತ್ತಾರೆ. ಯಾರು ತಮ್ಮನ್ನು ತಾವು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೋ ಅವರಿಗಿಂತ ಶಕ್ತಿಶಾಲಿ ಈ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ತಿಳಿಸಿಕೊಡುತ್ತಾರೋ ಇದಕ್ಕಿಂತ ಒಳ್ಳೆಯ ಸಂಬಂಧ ಬೇರೊಂದಿಲ್ಲ. ಖಾಲಿ ಜೇಬು ಇಟ್ಟುಕೊಂಡು ಈ ಸಂತೆಯಲ್ಲಿ ಒಮ್ಮೆ ತಿರುಗಿ ಬನ್ನಿ, ಗೌರವ ಸಿಗಬಹುದೆಂಬ ಭ್ರಮೆ ದೂರವಾಗಿ ಬಿಡುತ್ತೆ. ಈ ದೇಹವನ್ನು ಮುಟ್ಟುವವರು ಸಾವಿರಾರು ಜನ ಸಿಗುತ್ತಾರೆ, ಆದರೆ ಈ ಹೃದಯವನ್ನು ಯಾರು ಮುಟ್ಟುತ್ತಾರೋ ಅವರೇ ನಿಜವಾದ ಪ್ರೇಮಿ ಎನಿಸಿಕೊಳ್ಳುತ್ತಾರೆ. ಅತಿಯಾದ ಪ್ರೀತಿ ಮತ್ತು ಕಾಳಜಿ ಬೇರೆಯವರಿಗೆ ಭಾರ ಎನಿಸತೊಡಗಿದರೆ ಅಲ್ಲಿಗೆ ಆ ಸಂಬಂಧದ ಅಂತ್ಯವಾಯಿತು ಎಂದರ್ಥ. ಯಾರು ನಿಮ್ಮ ಭಾವನೆಗಳಿಗೆ ಚೂರು ಗೌರವ ಕೊಡುವುದಿಲ್ಲವೋ ಅಂಥವರಿಗಾಗಿ ನಿಮ್ಮ ಭಾವನೆಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ತುಂಬ ವಾದ ಮಾಡುವುದು ಒಮ್ಮೊಮ್ಮೆ ಸಂಬಂಧವನ್ನು ಹಾಳು ಮಾಡಿಬಿಡುತ್ತೆ. ಜೀವನದ ಪಯಣದಲ್ಲಿ ಎಷ್ಟೇ ಪಾಠ ಕಲಿತಿರುವುದು ಆಶ್ರಯ ಯಾರು ಕೆಲವು ಜನ ಕೊಡುತ್ತಾರೆ, ಆದರೆ ಕಾಲು ಎಳೆಯಲು ಪ್ರತಿಯೊಬ್ಬರು ತಯಾರಾಗಿ ನಿಂತಿರುತ್ತಾರೆ. ನಿಮ್ಮ ಪೂರ್ತಿ ಸಮಯವನ್ನು ನಿಮ್ಮನ್ನು ನೀವು ಸೂಕ್ತ ವ್ಯಕ್ತಿಯಾಗಲು ಮೀಸಲಿಡಿ. ಏಕೆಂದರೆ ಈಗಿನ ಕಾಲದಲ್ಲಿ ಸಂಬಂಧಗಳು ವ್ಯಕ್ತಿಯೊಂದಿಗೆ ಇರುವುದಿಲ್ಲ, ಸಂಪತ್ತಿನೊಂದಿಗೆ ಬೆಸೆಯುತ್ತದೆ. ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸುವ ಮನುಷ್ಯನಿಗೆ ಹೆಚ್ಚು ಕಷ್ಟಗಳು ಎದುರಿಸಬೇಕಾಗುತ್ತದೆ. ಯಾಕೆಂದರೆ ಯಾವಾಗಲೂ ಫಲ ಕೊಡುವ ಮರಕ್ಕೆ ಕಲ್ಲಿನ ಏಟನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕುಗ್ಗಿ ಹೋಗಬೇಡಿ. ಹಾಲು ಒಡೆದ ಮೇಲೆ ಜನ ಹೆದರುತ್ತಾರೆ, ಯಾಕೆಂದರೆ ಅವರಿಗೆ ಪನ್ನೀರ್ ಮಾಡಿ ಬಳಸಬಹುದು ಎಂಬುದೇ ಗೊತ್ತಿರುವುದಿಲ್ಲ. ಯಾರು ಸಮಯ, ಸಮರ್ಪಣೆ, ನಿಮಗೆ ಜೊತೆ ಈ 3 ಉಡುಗೊರೆಗಳನ್ನು ನೀಡಿರುತ್ತಾರೋ ಆ ವ್ಯಕ್ತಿಯನ್ನು ತುಂಬ ಜಾಣತನದಿಂದ ಕಾಯ್ದುಕೊಳ್ಳಿ. ಜನರು ಕೆಟ್ಟದಾಗಿ ಮಾತನಾಡಿದಾಗ ದುಃಖಿಸುವುದು, ಅದೇ ಜನರು ಹೊಗಳಿದಾಗ ಸಂತೋಷ ಪಡುವುದು ಎಂದರೆ ನಿಮ್ಮ ಸುಖ ದುಃಖದ ಸ್ವಿಚ್ ಬೇರೆಯವರ ಕೈಯಲ್ಲಿದೆ ಎಂದರ್ಥ. ಆದಷ್ಟು ಆ ಸ್ವಿಚ್ ನಿಮ್ಮ ಹತ್ತಿರವಿದ್ದರೆ ಒಳ್ಳೆಯದು. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸಂಬಂಧ ಬದಲಾಯಿಸುತ್ತಾನೆ, ಆದರೂ ದುಃಖಿಸುತ್ತಾನೆ. ಕಾರಣ ಆತ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಜೀವನದ ಪುಟದಲ್ಲಿ ತುಂಬ ಸುಂದರವಾದ ಪುಟವೆಂದರೆ ತಾಯಿಯ ಮಮತೆ. ಯಾರನ್ನಾದರೂ ನೆನಪಿಸುತ್ತಲೇ ಇರುವುದು ಎಂದರೆ ಒಳಗಿನಿಂದ ಸಾಯುತ್ತಾ ಇರುವುದು ಎಂದರ್ಥ. ಗೆಳೆಯ, ಇದು ಜೀವನ. ತಾಯಿಯೆಲ್ಲ ಪ್ರತಿ ಕ್ಷಣ ಮಮತೆಯನ್ನು ತೋರಿಸಲು. ಕೆಲವೊಮ್ಮೆ ನಮ್ಮವರೇ ನಮ್ಮ ಅಪಹಾಸ್ಯ ಹೇಗೆ ಮಾಡುತ್ತಾರೆ ಎಂದರೆ ಅವರನ್ನು ನಮ್ಮವರೆಂದು ಹೇಳಿಕೊಳ್ಳಲು ಲಾಯಕ್ಕಿರುವುದಿಲ್ಲ. ಎಷ್ಟೇ ಹಿಡಿಯಲು ಪ್ರಯತ್ನಿಸಿ ಕೈ ಜಾರಿ ಹೋಗುತ್ತಲೇ ಇರುತ್ತೆ. ಇದು ಸಮಯ, ಬದಲಾಗೇ ಆಗುತ್ತೆ. ನಮ್ಮ ಹೃದಯದ ಮೇಲೆ ಆಕ್ರಮಣ ಮಾಡುವವರು ನಮ್ಮವರೇ ಆಗಿರುತ್ತಾರೆ. ಬೇರೆಯವರಿಗೆ ಏನು ಗೊತ್ತು ನಮ್ಮ ಹೃದಯ ಯಾವ ಕಾರಣಕ್ಕೆ ದುಃಖಿಸುತ್ತಿದೆ ಎಂದು. ಯಾರು ನಿಮ್ಮನ್ನು ತ್ಯಾಗ ಮಾಡಿದ್ದರೋ ಅವರನ್ನು ನೀವು ತ್ಯಾಗ ಮಾಡಿಬಿಡಿ. ಜನ ಹೇಳುತ್ತಾರೆ ಸಮಯದೊಂದಿಗೆ ನೋವು ಕಡಿಮೆಯಾಗುತ್ತೆ ಎಂದು. ನಿಜ ಹೇಳಬೇಕೆಂದರೆ ಸಮಯದೊಂದಿಗೆ ಮನುಷ್ಯ ನೋವಿನೊಂದಿಗೆ ಬದುಕುವುದನ್ನು ಕಲಿಯುತ್ತಾನೆ ಅಷ್ಟೇ. ಪ್ರೀತಿ ಸರಿಯಾದ ಅರ್ಥವೇನೆಂದರೆ ಗೌರವ. ಯಾರು ನಿಮಗೆ ಗೌರವ ಕೊಡುವುದಿಲ್ಲವೋ ಅವರು ಎಂದಿಗೂ ನಿಮ್ಮನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಗೆ ತನ್ನ ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಬರುವುದಿಲ್ಲವೋ ಅವರಿಗೆ ಸಹಜವಾಗಿ ತುಂಬ ಕೋಪ ಬರುತ್ತೆ. ಜನರು ಬದಲಾದರೆ ಬದಲಾಗಲಿ ಬಿಡಿ, ಸಮಯ ಬಂದರೆ ಮತ್ತೆ ಎಲ್ಲರೂ ಹಿಂದೆ ಬರುತ್ತಾರೆ. ನೋಡಲು ಎಷ್ಟೇ ಸುಂದರವಾಗಿದ್ದರೂ ಏನಂತೆ, ಪ್ರಾಮಾಣಿಕ ಮತ್ತು ವಿಶ್ವಾಸಕ್ಕೆ ಅರ್ಹನಲ್ಲದ ವ್ಯಕ್ತಿಯಾಗಿದ್ದರೆ ಅಂತಹ ಸೌಂದರ್ಯ ಕಸಕ್ಕೆ ಸಮಾನ. ಜನರನ್ನು ಇಂಪ್ರೆಸ್ ಮಾಡುವ ಪ್ರಯತ್ನ ಮಾಡಬೇಡಿ, ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳಿ. ಜನರು ತಾವಾಗೆ ಇಂಪ್ರೆಸ್ ಆಗಿಬಿಡುತ್ತಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.